ಇವತ್ತು ನಾನು ನನ್ನ ತೋಟದ ಪಕ್ಕದಲ್ಲೇ ಇರುವಂತಹ ಮಲ್ಲೇಶ್ ಅವ್ರನ್ನ ಮಾತಾಡ್ಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವರು ಇಲ್ಲಿ ಸಣ್ಣದಾಗಿ ಹೇಳಿ ಅಂಕಲ್, ನಿಮ್ಗೆ ಇಲ್ಲಿ ಎಷ್ಟು ಗುಂಟೆ ಇಲ್ಲಿ ಜಮೀನ್ ಇರೋದು? ಇಲ್ಲಿ ಒಂದು 12 ಗುಂಟೆ ಅಷ್ಟಿದೆ. ಆ, ಅದರಲ್ಲಿ ಕಾಕಡ ಹೂ ಇದೆ. ಆ, ನಾನು ಸುಮಾರು 18-20 ವರ್ಷದಿಂದ ಕಾಕಡ ಹೂ ಬೆಳೀತಾ ಇದ್ದೀನಿ. ಆ, ಆದ್ರೆ ಸ್ಪ್ರೇ ಮಾಡ್ಬೇಕಾದ್ರೆ ಅವತ್ತು ಈಗ ಮೊನ್ನೆ ಈಗ ಒಂದು 5-6 ತಿಂಗಳಲ್ಲಿ ಪೌಡ್ರು ಮತ್ತೆ ಔಷಧಿ ಎಲ್ಲ ಹಾಕೊಂಡು ಹೊಡೆದೆ. ಅವತ್ತು ಹಿಮ ಬೇರೆ, ಗಾಳಿ ಬೀಸ್ತಾ ಇತ್ತು. ನಾನು ಇದು ಕಟ್ಟಿರ್ಲಿಲ್ಲ, ಏನು ಮಾಸ್ಕ್ ಹಾಕಿರ್ಲಿಲ್ಲ. ಅದರಿಂದ ಅಲ್ಲಿ ಬಂದ್ಮೇಲೆ ಸಾಯಂಕಾಲದ ಹೊತ್ತಿಗೆನೆ ಇದು ಎಲ್ಲ ಕೈ ಕಾಲುಗಳೆಲ್ಲ ವೀಕ್ ಆಗೋದು, ಏಳಿಕೆ ಆಗದೆ ಇದೆ. ಹಂಗೆ ಹಿಂಗಾಯ್ತು. ಅಲ್ಲಿಂದ ಈಚೆಗೆ ನಾವು ಯಾವುದೇ ತರದ ನ್ಯೂರಾಲಜಿಸ್ಟ್ ಡಾಕ್ಟರ್ ತೋರಿಸಿದೀನಿ, ಆದ್ರೂ ಏನು ಅದು ಫಲಿತಾಂಶ ಇಲ್ಲ. ನ್ಯೂರಾಲಜಿಸ್ಟ್ ಗಳಿಗೆ ತೋರಿಸ್ತೀನಿ. ಹೌದು, ಅವರು ಹೇಳ್ತಾರೆ ನನಗೆ ಶುಗರ್ ಇದೆ. ಶುಗರ್ ಇರೋದ್ರಿಂದ ಇದೇನಾದ್ರೂ ಹಿಂಗಾಯ್ತಾ, ಇಲ್ಲ ಏನ್ ತಕೊಳ್ಬೇಕು, ಇದಿಲ್ಲ, ಫಾಸ್ಟ್ ಇಲ್ಲ, ನಡ್ಕೊಂಡು ಹೋದ್ರೆ ಅಥವಾ ಇನ್ನೊಂದಕ್ಕೆ ಫಾಸ್ಟ್ ಇಲ್ಲ. ಅಂದ್ರೆ ನಿಮ್ಗೆ ಒಂದು ಕಾಲು ಸ್ವಲ್ಪ ಬಲ ಕಡಿಮೆ ಆಗಿದೆ ಅಂತಾನ? ನಿಶಕ್ತಿ ಏನಿ, 2 ಕಾಲನು ನಿಶಕ್ತಿನೇ. ಯಾವಾಗ ಔಷಧಿ ಹೊಡೆದ ದಿನದಿಂದನೇ 2 ಕಾಲು ನಿಶಕ್ತಿ, ನಿಂತ್ಕೊಳಕ್ ಆಗಲ್ಲ, ಇನ್ಬ್ಯಾಲೆನ್ಸ್ ಇದಿಲ್ಲ, ಮುಗ್ಗರ್ಸಿ ಬಿದ್ಬಿಡುವಂಗಾಗೋದು, ಶಕ್ತಿನೇ ಇಲ್ಲ ಹೀಗಾಗಿದೆ. ಅಂದ್ರೆ ನೀವು ಈಗ ಕಾಕಡ ಹೂಗುನು ನೀವು ಈಗ ನೀವು ಔಷಧಿ ಅಂತ ಹೇಳಿದ್ರಿ, ನಾವೆಲ್ಲ ಏನ್ ಹೇಳ್ತೀವಿ ಅದು ವಿಷ ಅಂತಾನೆ ಹೇಳ್ತೀವಿ. ಈಗ ಆ ವಿಷ ಸಿಂಪಡಣೆ ನೀವು ಹೂವಿನ ಗಿಡಗಳಿಗೂ ಮಾಡ್ಲೇಬೇಕಾ? ಹೌದೌದು, ಅದ್ ಮಾಡ್ಲಿಲ್ಲ ಅಂದ್ರೆ ಹೂವು ಎಲ್ಲ ತಿನ್ಕೊಬಿಡ್ತಾವ ಇದು ಮಗ್ಗಳು. ಅದ್ರಿಂದ ನಾವು ಆಗಿನಿಂದನೂ ಅದ್ ಮಾಡ್ತಾನೆ ಇದ್ವಿ. ಅದೇನ್ ಗ್ರಾಚಾರ ಬತ್ತೋ ಅದು ಆ ಟೈಪ್ ಆಗೋಯ್ತು. ಇನ್ನೊಂದು ನಾನೇನ್ ಸಲಹೆ ಕೊಡ್ತೀನಿ ಅಂತಂದ್ರೆ, ನೀವೆಲ್ಲಾದ್ರೂ ಗಂಜಲನ ತಗೊಂಡು ಬಂದು ಗಂಜಲ ಮಾಡೋದಾದ್ರೆ, ಸಿಗೋದಾದ್ರೆ 1 ಲೀಟರ್ ಗಂಜಲಕ್ಕೆ 4 ಲೀಟರ್ ನೀರನ್ನು ಬೆರೆಸಿ ಅದನ್ನೇ ಸ್ಪ್ರೇ ಕೊಡಿ. ಯಾವಾಗ ನಿಮ್ಮ ಹುಳಗಳು ಕಂಡು ಬರ್ತಿರ್ತಾವಲ್ಲ, ಎಲ್ಲಿ ತಿಂತಿರ್ತವೆ ನಿಮ್ಗೆ ಹುಳ? ಈಗ ಎಲ್ಲಿ? ಗೊಂಡೆ. ಈಗ ಇಲ್ಲಿ ತೋರ್ಸೋದಾದ್ರೆ ಎಲ್ಲಿ ತೋರಿಸ್ತೀರಿ? ಇದು ಕಾಕಡ ಹೂವು. ನೋಡಿ, ಇದು ಈ ರೀತಿ ಗೊಂಡೆಗಳಿಗೆಲ್ಲ ಹೂವು ಒಳಗಡೆ ಸೇರ್ಕೊಳ್ತವೆ, ಹೆಸರುಗಳು ಬರುತ್ತೆ, ನಾನಾ ತರದ ಒಂದು ತಿಂತಿರ್ತವೆ. ಹಾಗಾದ್ರೆ ಅದೇನೆ, ನೀವು ಗಂಜಲ ನಿಮಗ್ ನಿಮ್ಮಂತೆ ಹಸುಗಳಿಲ್ಲ ಅಲ್ವಾ? ಹಸುಗಳಿಲ್ಲ, ಹಾಗಾಗಿ ಬೇರೆ ಈ ನಾಟಿ ಹಸು ಎತ್ತುಗಳು ಸಾಕಿರ್ತಾರಲ್ಲ, ಹಳ್ಳಿಕಾರ್ ಎತ್ತುಗಳು, ಅವರಿಂದ ಗಂಜಲ ಸಿಗೋದಾದ್ರೆ ಅದನ್ನ ತಗೊಂಬಂದು ನೀವು ಏನು ಅಂಗಡಿಗೆ ಹೋಗಿ ತರಬದ್ದು ಇದೊಂದ್ ಚೂರ್ ಶ್ರಮ ಪಟ್ಬಿಟ್ರೆ ಗಂಜಲ 1 ಲೀಟರ್ ಗಂಜಲ 4 ಲೀಟರ್ ನೀರು ಅದನ್ನ ಬೆರೆಸಿ ನಿಮ್ಮ ಸ್ಪ್ರೇ ಪಂಪ್ ಏನಿರ್ತದೆ ಅದ್ರ ಮೂಲಕನೇ ಸ್ಪ್ರೇ ಕೊಟ್ರೆ ಅವು ಸ್ವಲ್ಪ ಹತೋಟಿಗೆ ಬರ್ತವೆ. ಮತ್ತೆ ನೀವು ಮಧ್ಯಾಹ್ನ 3-3:30 ಮೇಲೆ ಹೊಡೆದ್ರೆ ಆ ಹುಳಗಳೇನಿರ್ತವೆ ಅವುಗಳ ಮೈ ಎಲ್ಲ ಸ್ವಲ್ಪ ಚುರುಗುಟ್ಟಿ ಅವೆಲ್ಲ ಸಾಯ್ತವ ಅವು. ಅದನ್ನ ಮಾಡಿ ಅಂಕಲ್. ಇಲ್ಲಿ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ನಾವು ಈ ಇಬ್ಳಿನಲ್ಲಿ ಹೊಡೆದ್ರೆ ಹುಳಗಳೆಲ್ಲ ಮೇಲ್ಗಡೆ ಬಂದಿರ್ತವೆ, ಔಷಧಿ ಬಿದ್ದಾಗ ಸಾಯ್ತವೆ ಅಂತ ಒಂದು ನಂಬಿಕೆನಲ್ಲಿ ಹೊಡೆದಿತ್ತು. ಈಗ ಆದ್ರೆ ನಿಮ್ಮ ಆರೋಗ್ಯ ಸಮಸ್ಯೆ ಆಗಿದೆ ಅದರಿಂದ. ನೋಡಿ, ಹಂಗೇನೆ ಈಗ ನಮ್ಗೆ ಹೇಗೆ ಆರೋಗ್ಯ ಸಮಸ್ಯೆ ಆಯ್ತು ಹಾಗೇನೆ ನಮ್ಮ ಭೂಮಿಯ ಆರೋಗ್ಯನು ಕೂಡ ಹದಗೆಡ್ತಾ ಇರ್ತದೆ. ಅದ್ರ ಜೊತೆಗೆ ಏನಾಗ್ತದೆ, ಪರಿಸರದಲ್ಲಿ ಆ ಹುಳಗಳನ್ನ ತಿನ್ನುವಂತಹ ಬೇರೆ ಕೀಟಗಳಿರ್ತವೆ, ರೈತ ಮಿತ್ರ ಕೀಟಗಳು, ಅವುಗಳು ಕೂಡ ನಶಿಸೋಗ್ತವೆ. ಹಾಗಾಗಿ ನಮ್ಗೆ ಪರಿಸರದಿಂದನೇ ಏನು ಅವುಗಳ ಹತೋಟಿ ಆಗುವಂತಹ ಒಂದು ಅವಕಾಶ ನಮ್ಗೆ ತಪ್ಪೋಗ್ಬಿಡ್ತದೆ. ಪರಿಸರದಲ್ಲಿ ಏನು ಈಗ ಜೇಡಗಳಿರ್ತವೆ, ಆಮೇಲೆ ಪ್ರೇಯಿಂಗ್ ಮ್ಯಾಂಟಿಸ್ ಅಂತ ಹೇಳಿ, ಈಗ ಮನೆಗೆ ಅಯ್ಯ ಬಂದ ತಾತ ಬಂದ ಅಂತೀವಲ್ಲ ಹಸಿರು, ಅವೆಲ್ಲ ನಮ್ಮ ರೈತ ಮಿತ್ರ ಕೀಟಗಳು. ಜೇಡಗಳು, ಆಮೇಲೆ ಗುಲ್ಗಂಜಿ ಹುಳು ನೋಡಿದಿರಲ್ಲ, ಕೆಂಪಿಗೆ ಅದು ಇದ್ರ ಮೇಲೆ ಕಪ್ಪುದು ಡಾಟ್ಸ್ ಗಳಿರ್ತವೆ, ಚುಕ್ಕೆ ಇರ್ತವೆ ನೋಡಿ, ಅವೆಲ್ಲ ಸತ್ತೋಯ್ತವೆ. ಅವುಗಳಿಂದ ಹತೋಟಿ ಆಗುವಂತ ಅವಕಾಶ ನಾವು ಕಳ್ಕೊಂಡ್ಬಿಡ್ತೀವಿ. ಈಗ ಏನಾಗಿದೆ ಅಂತಂದ್ರೆ, ನೀವು ಒಬ್ರೇ ಅಲ್ಲ, ಎಲ್ಲಾ ಪ್ರತಿಯೊಬ್ರು ರೈತರು ಅದನ್ನ ವಿಷ ಸಿಂಪಡಣೆ ಮಾಡಿ ಅದು ತರಕಾರಿ ಇನ್ನೊಂದಕ್ಕೆ ಮಾಡ್ಲಿಲ್ಲ ಅಂದ್ರೆ ಬರುವುದೇ ಇಲ್ಲ. ಆ ಮಟ್ಟಕ್ಕೆ ಬಂದು ನಿಂತ್ಬಿಟ್ಟಿದೀವಿ ಇವತ್ತು. ಯಾಕೆಂದ್ರೆ ನಮ್ಮ ಪರಿಸರನ ಅಷ್ಟ ಹಾಳು ಮಾಡ್ಕೊಂಡ್ಬಿಟ್ಟಿದೀವಿ.
ಎಲ್ಲಾ ರೈತ ಮಿತ್ರ ಕೀಟಗಳನ್ನ ನಾಶ ಮಾಡ್ಕೊಂಡ್ಬಿಟ್ಟಿದೀವಿ. ಈ ಪಕ್ಷಿಗಳಲ್ಲಿ ಇದಾವ, ಪಕ್ಷಿಗಳು ಸಹ ಬಂದು ಹುಳಗಳ ಒಂದಾನೊಂದ್ ಕಾಲದಲ್ಲಿ ಅವೆಲ್ಲ ಹತೋಟಿಗೆ ಇರ್ತಿದ್ವಿ, ಎಲ್ಲ ಸಮತೋಲದಲ್ಲಿ ಇತ್ತು. ಹೌದು ನೀರ್ಗಳ ನಾಟಿ ಗದ್ದೆನಲ್ಲಿ ಕಮ್ಮಿ ಆದ್ರೆ ಹೌದು ಕುಕ್ಕರಗಳೆಲ್ಲ ಬಂದ್ ಕುಂತ್ಕೊತವೆ, ಹೌದು ಹುಳ ತಿನ್ನೋದಕ್ಕೆ. ಹೌದು ಕಾಣಿಸ್ತಾ ಗರಿ ಮೇಲೆ ಇರೋದು ಏನೋ. ಹೌದು ಹೌದು ನಾವು ಏನ್ ಮಾಡ್ತೀವಿ, ನೀರ್ ಮಾಡಕ್ ಹೋಗೋದಿಲ್ಲ, ತಿಂದಿ ಬಿಡು ಒಂದ್ 2 ದಿನ ನೋಡುವ ಅಂತ. ಅದು ಒಂದು ಸುಮಾರು ಕೊಕ್ಕರೆಗಳೆಲ್ಲ ಬಂದ್ ಕುಂತ್ಕೊತವೆ. ಎಲ್ರ ಗದ್ದೆನಲ್ಲೂ ಅಷ್ಟೇ, ಹೌದು ನೀರ್ ಕಮ್ಮಿ ಆದಾಗ ಬರ್ತವೆ. ಹೌದು ಅವಾಗ ಕಾಣ್ತಿದ್. ಹೌದು ಹಂಗಾಗಿ ಭತ್ತಕ್ಕೂ ಕೂಡ ಯಥೇಚ್ಛವಾಗಿ ಸದಾ ನೀರನ್ನ ನಿಲ್ಸುವುದು ಸಹ ಸರಿಯಲ್ಲ, ಅದು ಸರಿಯಾದ ಪದ್ಧತಿ ಅಲ್ಲ ಅದು. ಅದ್ರಿಂದ ಈಗ ಜೋನಿ ಏನಂತೀರಿ, ಅದು ಬ್ರೌನ್ ಪ್ಲಾಂಟ್ ಹಾಪರ್ ಅಂತ ಹೇಳಿ ಜೋನಿ ಆಯ್ತು ಅಂತ. ಅದು 2 ಕಾರಣದಿಂದ, ಒಂದು ನಮ್ಗೆ ಯೂರಿಯಾ ಕಡಿಮೆ ರೇಟಿಗೆ ಸಿಗ್ತದೆ ಅಂತ ಹೇಳಿ ಯೂರಿಯಾ ಜಾಸ್ತಿ ಕೊಡೋದು. ಆ ಯೂರಿಯಾ ಯಾಕೆ ಕೊಡ್ಬೇಕಾಗಿ ಬಂದಿದೆ ಅಂತಂದ್ರೆ ಮಣ್ಣಿನಲ್ಲಿ ಫಲವತ್ತತೆ ಇಲ್ಲ, ಮಣ್ಣಿನಲ್ಲಿ ಸಾರ ಇಲ್ಲ. ಯೂರಿಯಾ ಕೊಡ್ಲಿಲ್ಲ ಅಂತಂದ್ರೆ ಭತ್ತ ಮೇಲಕ್ಕೆ ಏಳುವುದೇ ಇಲ್ಲ, ಬೆಳೆ ಮೇಲಕ್ಕೆ ಬರುವುದೇ ಇಲ್ಲ ಅಂತ ಪರಿಸ್ಥಿತಿ ಆಗಿದೆ. ಯಾಕೆಂದ್ರೆ ಇವತ್ತು ನಮ್ಮಲ್ಲಿ ರಾಸುಗಳಿಲ್ಲ, ಹಸುಗಳಿಲ್ಲ. ಹಂಗಾಗಿ ಮಣ್ಣಿನ ಫಲವತ್ತತೆ, ಅದರಲ್ಲಿ ಈಗ ಮಣ್ಣಿನಲ್ಲಿ ಕಾರ್ಬನ್ ಇರ್ತದಲ್ಲ, ಅದ್ರ ಅಂಶ ಇದ್ರೆ ಅದು ಸೂಕ್ಷ್ಮಾಣು ಜೀವಿಗಳು ವೃದ್ಧಿಯಾಗಿ, ಈಗ ಏನಂತಂದ್ರೆ ಕ್ರಾಪ್ ರೊಟೇಷನ್ ಅಂತಾರೆ. ಕ್ರಾಪ್ ರೊಟೇಷನ್ ಅಂತಂದ್ರೆ ಈಗ ಭತ್ತ ಈಗ ಇದೆಯಲ್ಲ, ಭತ್ತ ಆದ್ಮೇಲೆ ಮತ್ತೆ ಇನ್ನೊಂದ್ಸರಿ ಭತ್ತ, 2 ಬೆಳೆ ನಾವು ತೆಗಿತಾ ಇದೀವಿ. ಭತ್ತ ಬಿಟ್ರೆ ಕೆಲವರು ಸುಮಾರು ಒಂದು 15 ವರ್ಷ ಆಗ್ಲಿ ಭತ್ತನೇ ಬೆಳಿತಾರೆ. 15 ವರ್ಷದಲ್ಲಿ ಈಗ ಅಲ್ಲಿ ಇದೆಯಲ್ಲ ಭೂಮಿಗಳಲ್ಲೆಲ್ಲ ಬರೀ ಭತ್ತನೇ. ನಾನೀಗ 45 ವರ್ಷದಿಂದ ನೋಡ್ತಾ ಇರೋದು ಭತ್ತ ಆದ್ಮೇಲೆ ಭತ್ತನೇ ಬೆಳಿತಾರೆ. ತಮಿಳ್ನಾಡಲ್ಲಿ 3 ಬೆಳೆನೂ ಭತ್ತನೇ ತೆಗಿತಾ ಇದಾರೆ. ಮತ್ತೆ ಮಣ್ಣಿಗೆ ಮರುಜೀವ ಕೊಡ್ಬೇಕು. ಬೇರೆ ಹುರುಳಿಕಾಳು ಇರ್ಬೋದು ಅಥವಾ ಇದಕ್ಕೆ ಚಬ್ಬೆ ಹಾಕಿ ಮತ್ತೆ ಮಣ್ಣಿನ ಹೊರ ಮಾಡ್ಬೇಕು ಅನ್ನೋ ಒಂದು ಇದು ತಿಳುವಳಿಕೆ ಬರ್ತಾಯಿಲ್ಲ. ಅದ್ ಯಾಕೆ ಬರ್ತಾ ಇಲ್ಲ? ಈಗ ಹುರುಳಿ ಇರ್ಬೋದು ಅಥವಾ ಉದ್ದಿನ ಕಾಳು ಆಗಿರ್ಬೋದು, ಭತ್ತ ಕುಯ್ಲ್ ಆದೇಟಿಗೆನೆ ಉತ್ತಿ ಉಳುವಾಗ ಚೆಲ್ಬಿಟ್ರೆ ಪುನಃ ನಾಟಿ ಹೊತ್ತಿಗೆ ಬರ್ತದ ಸುಮಾರು. ಆಗ ಮಾಡಿದ್ರೆ ಮಣ್ಣಿನಲ್ಲಿ ಮತ್ತೆ ಸಾರಜನಕ, ಏನು ಯೂರಿಯಾದಲ್ಲಿ ಸಾರಜನಕ ಇರ್ತದೆ ಅದು ಕೂಡ ಸ್ವಲ್ಪ ಮಣ್ಣಿಗೆ ಸೇರ್ಕಂತದೆ. ಆಗ ನಾವು ಯೂರಿಯಾ ಹಾಕೋ ಪ್ರಮಾಣ ಕಡಿಮೆ ಆಗ್ತದೆ. ಅದನ್ನ ಮಾಡ್ತಾ ಇಲ್ಲ. ಅಥವಾ ಅದನ್ನ ತಿಳಿಸ್ಕೊಡುವಂತ, ರೈತರಿಗೆ ತಿಳಿಸ್ಕೊಡುವಂತ ಕೃಷಿ ಇಲಾಖೆ ಅಥವಾ ಇನ್ಯಾವುದೇ ಕೃಷಿ ಮಂತ್ರಿಗಳಿಂದ ಇಂಥ ಕೆಲಸಗಳು ಯಾವ್ದು ಆಗ್ತಾ ಇಲ್ಲ. ಬರೀ ಅವ್ರ ಗೊಬ್ಬರ ಸಪ್ಲೈ ಮಾಡಿದ್ರೆ ಸಾಕು, ಹಂಗಾಗಿದೆ. ಆಯ್ತು ಅಂಕಲ್, ಈಗ ನೀವು ಅದೇನೆ ಈಗ ನೀವು ಮಾಡಕ್ ಆಯ್ತಾ ಇಲ್ಲ ಅಂತ ಹೇಳಿ ನಿಮ್ ಮಗನಿಗೆ ಬಿಟ್ಬಿಟ್ಟಿದ್ದೀರಿ. ಮಾಡಕ್ ಹೋಗ್ಬೇಡಿ, ನಿಮ್ ಮಗನ್ಗೂ ಹೇಳಿ. ಗಂಜಲ ಇಲ್ಲಿಂದ ಈಗ ಬೇರೆ ರೈತರು ಯಾರು ಹಸುಗಳು, ಹಳ್ಳಿಕಾರ ಹಸುಗಳು ಎದ್ದು ನಾಟಿ ಹಸು ಗಂಜಲ ಒಂದ್ 4 ಲೀಟರ್ ನಿಮ್ಗೆ ಎಷ್ಟು ಈ ಹೂಗಳಿಗೆ, ಅದನ್ನ 10 ದಿವ್ಸಕ್ಕೊಮ್ಮೆ ಸ್ಪ್ರೇ ಮಾಡ್ಕೊಂಡ್ರು ಸಾಕು. ನಿಮ್ಮ ಆರೋಗ್ಯನೂ ಹದಗೆಡೋದಿಲ್ಲ, ನಮ್ಮ ಪರಿಸರನು ಇದಾಗ್ತದೆ ಅಂತ ಹೇಳ್ತಾ, ನಮ್ಮ ಕೃಷಿಯನ್ನ ನಾವು ನಮ್ದು ಏನೇ ಬೆಳೆ ಇರ್ಲಿ, ಹೂವ ಆಗಿರ್ಲಿ, ತರಕಾರಿ ಆಗಿರ್ಲಿ, ಎಲ್ಲಾನು ಗಂಜಲದಿಂದನೇ ನಾವು ಇದು ಮಾಡ್ಕೋಬಹುದು ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಥ್ಯಾಂಕ್ಸ್ ಅಂಕಲ್ ಮಾತಾಡಿದ್ವಿ.